ವಿಷಯ? ಅಜ್ಜಿ ವಿಷಯ. ಆ ವಿಷಯ ನಿಮಗೂ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಅತ್ತೆ ಬಂದಿದ್ರಲ್ಲ. ಹಾ, ಗೊತ್ತಾಯ್ತು. ಈ ವಿಷಯದ ಬಗ್ಗೆ ಏನು ಯೋಚನೆ ಮಾಡಿದ್ದೀರಾ? ನಾನೇನು ಯೋಚನೆ ಮಾಡಲಿ? ನಾಳೆ ಬೆಳಗ್ಗೆ ಹೋಗಿ ಅಜ್ಜಿ ನೋಡ್ಕೊಂಬರೋಣ ಬನ್ನಿ ಅಂತ ಕರೆದ್ರೆ ನೀವು ಬರ್ತೀರಾ? ನಾನೊಬ್ಬನೇ ಆಗಿದ್ರೆ ಹೇಗೋ ಹೋಗ್ತಿದ್ದೆ. ಬಟ್ ಅಜ್ಜಿ ನಮ್ಮಿಬ್ರು ಒಟ್ಟಿಗೆ ಬರಕ್ಕೆ ಹೇಳಿದಾರಲ್ವಾ, ಅದಕ್ಕೆ ಏನ್ ಮಾಡ್ಬೇಕು ಅಂತ ನನಗೂ ಗೊತ್ತಾಗದೆ ದೇವ್ರ ಮೇಲೆ ಬರಕ್ಕೆ ಸುಮ್ಮನೆ ಇದ್ದೀನಿ. ಹೇಗಂದ್ರೆ ಹೇಗೆ? ಪಾಪ ಅಜ್ಜಿ ಕಾಯ್ತಿರ್ತಾರಲ್ವಾ. ಬಟ್ ಏನ್ ಮಾಡಕ್ಕಾಗುತ್ತೆ? ಚಿಟಿಕೆ ಆದ್ರೆ ಒಂದ್ ಕೈಯಲ್ಲಿ ಹೊಡಿಬೋದು, ಚಪ್ಪಾಳೆಗೆ ಎರಡು ಕೈ ಬೇಕಲ್ಲ. ನಿಮ್ ಪರವಾಗಿ ನಾನೇ ಹೇಗೆ ಡಿಸಿಷನ್ ತಗೊಳ್ಳಿ? ಆಕ್ಚುಲಿ ನಾನು ಹೋಗ್ಬರೋಣ ಅಂತ ಅನ್ಕೊಂಡಿದ್ದೀನಿ. ಹಾ, ಹೋಗಿ ಬಂದ್ರೆ ಆಯ್ತಲ್ಲ. ನಾಳೆ ಹೋಗ್ಬಿಟ್ಟು ಅಜ್ಜಿನ ಮಾತಾಡ್ಸ್ಕೊಂಡ್ ಬರೋಣ, ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬರೋಣ. ನಾವು ಹೋದ್ವಿ ಅಂತ ಅವ್ರಿಗೂ ಖುಷಿ ಆಗುತ್ತೆ, ಅವರು ನೋಡಿ ಬಂದ್ವಿ ಅಂತ ನಮಗೂ ಸಮಾಧಾನ ಆಗುತ್ತೆ. ಸೊ ನಂದು ಯಾವ್ದು ಅಭ್ಯಂತರ ಇಲ್ಲ, ಹೋಗ್ಬರೋಣ. ನಿಜವಾಗ್ಲೂ ಹೇಳ್ತಾ ಇದ್ದೀರಾ? ಹೇಳ್ತಿದ್ದೀನಲ್ಲ ಹೋಗ್ಬರೋಣ ಅಂತ. ಆದರೆ ಇದು ಅಜ್ಜಿಗೋಸ್ಕರ ಅಷ್ಟೇ, ಅದು ನಿಮ್ಮ ತಲೆಯಲ್ಲಿ. ಹಾಂ, ಕರೆಕ್ಟ್. ನನಗೂ ಬೇರೆ ಯಾವುದೂ ಉದ್ದೇಶಗಳಿಲ್ಲ. ಡೋಂಟ್ ವರಿ. ಹಾಗೆ ಇರಿ, ಅದು ನಿಮ್ಗೂ ಒಳ್ಳೇದು, ನನಗೂ ಒಳ್ಳೇದು. ನಾಳೆ ಬೆಳಿಗ್ಗೆ ಹೋಗ್ಬರೋಣ. ಒಂದು ನಿಮಿಷ, ಇನ್ನೊಂದು ಇಂಪಾರ್ಟೆಂಟ್ ವಿಚಾರನೆ ಮರ್ತ್ಬಿಟ್ವಿ. ಏನು? ಅಜ್ಜಿ ಬರೀ ನಮ್ಮಿಬ್ಬರನ್ನಷ್ಟೇ ಅಲ್ಲ, ಮಕ್ಕಳನ್ನ ಕರ್ಕೊಂಬರಕ್ಕೆ ಹೇಳಿದ್ದಾರೆ. ಅವ್ರಿಗೆ ಏನು ಅಂತ ಹೇಳಿ ಕರ್ಕೊಂಡು ಹೋಗೋದು? ಹೌದಲ್ವಾ? ಅದ್ರ ಬಗ್ಗೆ ನಾನು ಯೋಚನೆ ಮಾಡಿಲ್ಲ. ನನಗೋಕೆ ಆಡ್ಬೇಡ ಕಣೋ. ನಾವು ಇಷ್ಟಬೇಕು ಒಪ್ಕೋಬಾರ್ದು. ಅವ್ರನ್ನ ನಾವು ಸ್ವಲ್ಪ ಆಟ ಆಡ್ಸೋಣ ಅವ್ರ ತರಾನೇ. ಹಂಗಂತ್ಯ? ಓಕೆ ಓಕೆ. ಮಕ್ಕಳನ್ನ ಹೇಗೆ ಮ್ಯಾನೇಜ್ ಮಾಡೋದು? ಅದು ಅಜ್ಜಿ ಮುಂದೆ ನಿಂತಾಗ ನಾವಿಬ್ರು ಗಂಡ ಹೆಂಡತಿ ಥರನೇ ಇರಬೇಕಾಗುತ್ತೆ. ಮಕ್ಕಳು ಅಲ್ಲೇ ಇರ್ತಾರೆ. ಅವ್ರಿಗೆ